ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆಧಾರಿಕ ಸುಸ್ವಾಗತ. ಸ್ನೇಹಿತರೆ, ನಾವು ಎಷ್ಟೋ ಗಿಡಮೂಲಿಕೆಗಳು, ಎಷ್ಟೋ ಮಂತ್ರ ಗಿಡಗಳು ಮತ್ತು ಎಷ್ಟೋ ಆಯುರ್ವೇದ ಔಷಧಿ ಗಿಡಗಳು ನೋಡಿದ್ದೀವಿ. ನಿಜ ಸ್ನೇಹಿತರೆ, ಇದೊಂದು ಅಪರೂಪವಾದ ಗಿಡ ಅಂತೇನಿಲ್ಲ. ತುಂಬ ಕಾಲದಿಂದನೂ ಇದೆ, ಹಳೆಯ ಕಾಲದಿಂದನೂ ಇದೆ ಗಿಡ. ಇದು ಸುಮಾರು ವರ್ಷಗಳಿಂದನೂ ಇದೇನೆ ಈ ಗಿಡ. ಎಲ್ಲರೂ ನೋಡಿರ್ತೀರ, ಎಲ್ಲರೂ ಇದು ಬಳಸಿರ್ತೀರ. ಹಿಂದಿನ ಕಾಲದಲ್ಲಿ ರಾಗಿ ತೆನೆ ಮತ್ತು ಅದು ಸರಳಕ್ಕೆ ಅದೆಲ್ಲ ಯೂಸ್ ಮಾಡ್ತಿದ್ರು. ಅದೇ ಕಾರಮಣಿ ಗಿಡ ಅಂತ ಹೇಳ್ತೀವಿ. ಮತ್ತು ಇದನ್ನು ಇನ್ನೊಂದು ವಿಶೇಷವಾದ ಗಿಡ ಅಂತಲೂ ಕೂಡ ಕರೀತಾರೆ. ಅದು ನೋಡೋದಕ್ಕೆ ಈ ಥರ ಇದೆ ನೋಡಿ, ಆ ಥರ ಗಿಡ ಇದೆ. ಅದು ಎಲೆಗಳು ಸ್ವಲ್ಪ ದಪ್ಪವಾಗಿದೆ ಮತ್ತು ಅದು ಸುತ್ತ ಒಂದೊಂದು ಇಂಚು ಒಂದೊಂದು ಮುಳ್ಳಿದ್ದಾವೆ. ಅಂದರೆ 2 ಕಡೆಯೂ ಮುಳ್ಳಿದೆ ಇರುತ್ತೆ. ಒಂದೊಂದು ಇಂಚು ಮುಳ್ಳು, ತುಂಬ ವಿಷಕಾರಿಯಾದ ಮುಳ್ಳಿದು. ಇದನ್ನೇನಾದರೂ ತುಳಿದ್ಬಿಟ್ರೆ ತುಂಬ ವಿಷ ಇದೆ. ಮತ್ತು ಈ ಮುಳ್ಳಿಂದ ಏನೇ ಥರದ ಒಂದು ಗಾಯ ಆಗಿರ್ಬೋದು, ಏನೇ ಆದರೂ ಅದನ್ನು ಕೂಡ ತೆಗಿಬೋದು. ಈ ಮುಳ್ಳು ಬಹಳ ವಿಷಕಾರಿಯಾದ ಮುಳ್ಳು, ಇದರೇ ಕಾರೆ ಮುಳ್ಳು ಅಂತಾರೆ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಂಧುಗಳಿಗೂ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ವಿಡಿಯೋದಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಈ ಸೊಪ್ಪಿನ ವಿಡಿಯೋದ ವಿಶೇಷವಾಗಿ ಏನಂದರೆ ಸ್ನೇಹಿತರೆ, ಹೇಳಬೇಕು ಅಂದರೆ ಬಹಳ ವಿಶೇಷವಾದದ್ದು ಸ್ನೇಹಿತರೆ. ಇದನ್ನು ಎಲ್ಲ ಹೊಲಗಳಲ್ಲೂ ಇರ್ತವೆ, ಕಾಡಲ್ಲಿ ಇರ್ತವೆ, ಕಾಡು ಸುತ್ತಮುತ್ತ ಇರ್ತವೆ. ಈಗ ಹಳ್ಳಿಗಳ ಕಡೆಯಲ್ಲಿ ಕೆಲವು ಕಡೆ ಈ ಗಿಡನೇ ಇಲ್ಲ. ಇದುವೇ ಕಾರಮಣಿ ಕಾಯಿ ಅಂತೀವಿ. ಇದನ್ನ ಮತ್ತು ಸರ್ಪದ ಗಂಧಿ ಗಿಡ ಅಂತಲೂ ಕೂಡ ಕರಿತೀವಿ. ಈ ಸರ್ಪದ ಗಂಧಿ ವಿಶೇಷವಾದ ಏನೋ ಸುಂದರ ಸ್ನೇಹಿತರೆ, ಏನಾದರೂ ಹಾವು ಕಡಿತಕ್ಕೆ ಏನಾದರೂ ಒಳಗಾದಾಗ ಇದು ಅಂದರೆ ಮುಂಗುಸಿ, ಅಂದರೆ ಅದು ಓಡಿ ಬಂದು ಈ ಗಿಡದ ಕಾಯಿ ಅಥವಾ ಅದರ ಎಲೆಯನ್ನು ತಿಂತದೆ, ಅಥವಾ ಬುಡದ ಬೇರನ್ನು ಕಚ್ಚು ತಿನ್ನುತ್ತೆ. ಆವಾಗ ಆ ಮುಂಗುಸಿಗೆ ವಿಷ ಇರೋದಿಲ್ಲ. ಇದು ಬಹಳ ಅಪರೂಪದಂತೇನಿಲ್ಲ, ಹಳೆ ಆಯುರ್ವೇದಿಕ ಔಷಧಿ ಗಿಡ. ಅದಕ್ಕೆ ನೋಡಿ, ಮುಂಗುಸಿ ಕಚ್ಚಿದಾಗ ಅದು ಹಾವು ಕಿತ್ಲಾಟ ಆದಾಗ, ರಾಗರಾವು ಮತ್ತು ಮುಂಗುಸಿಗೆಲ್ಲಿ ಕಿತ್ಲಾಟ ಆದಾಗ, ಒಡನಾಟ ಆದಾಗ ಈ ಸೊಪ್ಪನ್ನು ಹೋಗಿ ಅಥವಾ ಬೇರನ್ನು ಹೋಗಿ ಕಚ್ಚು ತಿನ್ನುತ್ತೆ. ಮತ್ತು ಇದರಲ್ಲಿ ಮುಳ್ಳನ್ನು ಗಾಯ ಕಾಯಿ ಇರುತ್ತಲ್ಲ, ಆ ಕಾಯಿನ ಕಚ್ಚು ತಿನ್ನುಬಿಡ್ತದೆ. ಹಾಗೆ ಅದಕ್ಕೆ ವಿಷ ಇರೋದಿಲ್ಲ. ಇದನ್ನೇನಕ್ಕಂದರೆ, ನಮಗೂ ಏನಾದರೂ ಆ ಥರ ಏನಾದರೂ ಕಚ್ಚಿ ಆ ಥರ ವಿಷ ಏನಾದರೂ ಆದಾಗ ಆ ಜಾಗದಲ್ಲಿ ಎಲ್ಲಿ ನಿಮಗೆ ಕಚ್ಚಿರುತ್ತೋ ಆ ಜಾಗಕ್ಕೆ ಒಂದು ಮುಳ್ಳಿಂದ ಅಥವಾ ಆ ಸೊಪ್ಪಿನ ರಸವನ್ನು ಹಿಂಡಿ ಅದನ್ನು ಬಟ್ಟೆಯಲ್ಲಿ ಸ್ವಲ್ಪ ಕಟ್ಟಿಬಿಟ್ಟು ನೀವು ಒಂದು ಸಮಯ ಒಂದು 1 ತಾಸು ಅಥವಾ ಹಾಫ್ ಆನ್ ಅವರ್ ಒಂದು ಅರ್ಧ ಗಂಟೆ ತಾಸಾದರೂ ನೀವು ಉಳ್ಕೊಬೋದು. ಹಾಸ್ಪಿಟ್ಲಿವರೆಗೂ ಉಳ್ಕೊಬೋದು. ಹಾಗಾಗಿ ಇದನ್ನು ಮಾಡ್ಕೊಬೋದು ಸ್ನೇಹಿತರೆ. ಕಾರೆ ಮುಳ್ಳು, ಇದು ಸರ್ಪದ ಗುಂದಿ ಸೊಪ್ಪು ಅಂತ ಸೊಪ್ಪಿನ ಗಿಡ ಅಂತಲೂ ಕೂಡ ಹೇಳ್ತಾರೆ. ಇದು ಡಾಕ್ಟರ್ ಹೇಳಿರುವ ಮಾಹಿತಿ ಪ್ರಕಾರ ಆಯುರ್ವೇದ ಡಾಕ್ಟರನ್ನು ಬಳಿಯನ್ನು ಸಂಪರ್ಕಿಸಿ ಮತ್ತು ಮಂತ್ರ ವೈದ್ಯಕರನ್ನು ಸಂಪರ್ಕಿಸಿ ಇದರ ಮಾಹಿತಿಯನ್ನು ತಗೊಂಡು ನೀವು ಇನ್ನೂ ಸಂಶೋಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನಮಗೆ ಗೊತ್ತಿರೋಷ್ಟು ತಿಳ್ಕೊಂಡಿರೋ ಮಾಹಿತಿ ನಿಮಗೆ ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ತಿಳಿಸ್ತಾ ಬಂದಿದ್ದೀವಿ. ಸರ್ಪದ ಗುಂದದ ಗಿಡ ಅಂತ ಕೂಡ ಕರೀತಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಲೆನೂ ಕೂಡ ನೋಡಿ, ಸರ್ಪ ಹೇಗೆ ಅದು ಎಡೆತದಾಗ ಹೇಗೆ ಇರುತ್ತೋ ಅದೇ ಥರ ಎಲೆನೂ ಕೂಡ ಆಕಾರ ಇದೆ. ತುಂಬ ಇದು ಆಯುರ್ವೇದ ಔಷಧಿ ಗಿಡ, ತಿಳ್ಕೊಂಡು ಕೂಡ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ನಿಮಗೇನಾದರೂ ಆ ಥರ ಆದಾಗ ಅದುವೇ ಸರ್ಪದ ಗುಂದದ ಗಿಡ ಅಂತೀವಿ. ನಮ್ಮ ಕಡೆ ಕಾರಮಣಿ ಗಿಡ ಅಂತ ಕರಿತೇವೆ. ನಿಮಗೆ ಲೈಕ್ ಮಾಡಿ, ಮತ್ತೊಂದು ವಿಡಿಯೋ ಸಿಗೋಣ.